ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಪಫ್ ಸ್ಟಿಚ್ ಸಾರಿ ಕುಚ್ಚು ಸೀರೀಸ್ನ 7th ಡಿಸೈನ್, ಇದು 7ನೇ ಡಿಸೈನು. ಪಫ್ ಸ್ಟಿಚ್ ಸಾರಿ ಕುಚ್ಚು ಸೀರೀಸ್ ಮಾಡ್ತಾ ಇದ್ದೀನಿ. 10 ಡಿಸೈನಲ್ಲಿ 7ನೇ ಡಿಸೈನು. 6 ಡಿಸೈನ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಇದು ಇನ್ನೊಂದು ಸ್ಲ್ಯಾಂಟಿಂಗ್ ಆರ್ಚ್ ಪಫ್ ಡಿಸೈನೇ ಮಾಡ್ತಾ ಇದ್ದೀನಿ. ಆರ್ಚ್, ಸ್ಲ್ಯಾಂಟಿಂಗ್ ಆರ್ಚು. ಇದಕ್ಕೆ 6 ಎಳೆ ದಾರ, ಇದು ಮಲ್ಟಿ ಕಲರ್ ದಾರ ತಗೊಂಡಿದ್ದೀನಿ ನಾನು. ನೀವು ನಾರ್ಮಲ್ ದಾರ ಬೇಕಾದ್ರೆ ಅದು ತಗೊಳ್ಳಿ. ಇದು 10 ನಂಬರ್ ಕ್ರೋಶೆ ಹುಕ್ 0.75 mm ಉಪಯೋಗಿಸ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, 4 ಚೈನಾಗಿ ಬಟ್ಟೆಗೆ ಲಾಕ್ ಮಾಡಿ. ಈಗ ಒಂದು ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ, ರೌಂಡ್ ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಆಮೇಲೆ 5 ಚೈನು, 5 ಚೈನಾಗಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಬಂದು ಬೀಡ್ನ ಈ ಕಡೆ ಲಾಕ್ ಮಾಡಿ. ಆ 4 ಚೈನ್ ಲಾಕ್ ಆಗಿದೆಯಲ್ವ ಅಲ್ಲಿ. ಆಮೇಲೆ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಫಸ್ಟು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನಾರ್ಮಲಾಗಿ ಪಫ್ ಮಾಡ್ಕೊಳ್ಳಿ. ಈ ಥರ ದಾರ ಉದ್ದಾಡ್ಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆಯಲ್ಲಿ ಪಫ್ ಮಾಡ್ಕೊಳ್ಳಿ. ಒಂದು ಈ ಥರ ದಾರ ತಗೊಂಬಂದು ಇದರೊಳಗಿಂದ ದಾರ ತನ್ನಿ. 2, 3, ಈಗ ಹಾಕಿರೋ ಡಬಲ್ ಕ್ರೋಶೆ ಮೇಲೆ 4, 5 ಸಾರಿ ಈ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ದಾರನ ಇಲ್ಲಿ ಇದರ ಒಳಗಿಂದ ತನ್ನಿ, ಲಾಕ್ ಮಾಡಿ. ಮತ್ತು ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಪಫ್ಫು. 1, 2, 3 ದಾರ ಈ ಥರ ತಗೊಂಡು ಇದರೊಳಗಿಂದ ಹುಕ್ ಹಾಕಿ ಹಿಂಗೆ ತಗೊಂಬನ್ನಿ. 4, 5 ಸಾರಿ ಈ ಥರ ಮಾಡ್ಕೊಳ್ಳಿ. ಆಮೇಲೆ ದಾರ ತಗೊಂಡು ಇದರೊಳಗಡೆ 5 ಒಳಗಡೆನೂ ತನ್ನಿ, ಲಾಕ್ ಮಾಡಿ, ಮತ್ತೆ ಬೀಡ್ ಸೇರಿಸಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಪಫ್ ಮಾಡ್ಕೊಳ್ಳಿ. ಉದ್ದಾಡ್ಕೊಂಡು ದಾರ ಈ ಥರ ಹುಕ್ಕಿಗೆ ಸುಂದ್ಕೊಂಡು ಇಲ್ಲಿಂದ ದಾರ ತಗೊಂಬಂದು ಹಿಂಗೆ ಎಳೀರಿ. ಹಿಂಗೆ ತಗೊಳ್ಳಿ. ತಗೊಂಡು ಬಂದು ಇಲ್ಲಿಂದ ಹಿಂಗೆ 2, 3, 4, 5. ಆಮೇಲೆ ಈ ಥರ ದಾರ ತಗೊಂಡು ಇದನ್ನು ಇದರೊಳಗಡೆ ತಂದು ಲಾಕ್ ಮಾಡಿ. ಆ 5 ಒಳಗಡೆನೂ ಬರಬೇಕು ಒಂದೇ ಸಾರಿಗೆ. ಮತ್ತು ನೆಕ್ಸ್ಟು ಸ್ನೇಹಿತರೆ, ನೀವು ಚಾನಲ್ಗೆ ಜಾಯಿನ್ ಆಗೋ ಆಸಕ್ತಿ ಇರೋರು ಆಗ್ಬೋದು. ಜಾಯಿನ್ ಆದರೆ ತಿಂಗಳಿಗೆ 2 ಹೊಸ ಡಿಸೈನ್ಗಳು ಸಿಗತ್ತೆ ನಿಮಗೆ. ನನ್ನ ಓನ್ ಕ್ರಿಯೇಟೆಡ್ ಡಿಸೈನು ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತಿಂಗಳಿಗೆ 2. ಚಾನಲ್ಗೆ ಜಾಯಿನ್ ಆದರೆ 2 ಹೊಸ ಡಿಸೈನ್ಸು ನಿಮಗೆ ಸಿಗತ್ತೆ. ಈಗ ಬೀಡ್ ಸೇರಿಸಿ. ಈಗ ಮತ್ತೆ ಡಬಲ್ ಕ್ರೋಶೆ ಈ ಥರ ಮಾಡ್ತಾ ಹೋಗಿ. ಪಫು
ಈ ಥರ 5 ಪಫ್ ಇದು ಮಾಡಿ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಈಗ ಈ ಥರ 4 ಬೀಡ್ಸ್ ಸೇರಿಸಿದ್ದೀನಿ. ಈಗ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡಿ. ಈಗ ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಆರ್ಚು. ಈಗ ಮತ್ತೆ 4 ಚೈನು, 1 2 3 4 ಇದನ್ನು ಇಲ್ಲಿ ಲಾಕ್ ಮಾಡಿ. ಮತ್ತೆ ಒಂದು ದೊಡ್ಡ ಬೀಡ್ ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 5 ಚೈನು, ಇದು ಬ್ಯಾಕ್ ಸೈಡಿಂದ ಬಂದು ಇಲ್ಲಿ ಲಾಕ್, ಮತ್ತೆ 2 ಚೈನು, ಮತ್ತೆ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಫ್ರಂಟ್ ಸೈಡಲ್ಲಿ. ಈಗ ಡಬಲ್ ಕ್ರೋಶೆ ಆದಮೇಲೆ ಈ ಥರ ಪಫ್ ಮಾಡ್ಕೊಳ್ಳಿ. ಈ ಡಬಲ್ ಕ್ರೋಶೆಯಲ್ಲಿ ಪಫು 2 3 4 5 ಈ ಥರ 5 ಸರಿ ಮಾಡಿ ಈ ದಾರ ತಗೊಂಡು 5ರಲ್ಲಿ ತಂದು ಲಾಕ್ ಮಾಡ್ಕೊಳ್ಳಿ. ಬೀಡ್ ಸೇರಿಸಿ ಮತ್ತೆ ಡಬಲ್ ಕ್ರೋಶೆ ಪಫು ಮಾಡ್ಕೊಳ್ಳಿ. ಈ ಥರ 4 ಬೀಡ್ ಬರೋವರೆಗೂ. ಆಮೇಲೆ ಅದು ಎಲ್ಲೆರಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮುಂದಸ್ಕೊಂಡು ಹೋಗಿ ಈ 4 ಚೈನಲ್ಲಿ ಕುಚ್ಚು ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಸಿಂಪಲ್ ಡಿಸೈನ್ ಇದು, ಬೇಗ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಕುಚ್ಚು ಒಂದೇ ಸ್ಟೆಪ್ಪಲ್ಲೇ ಆಗುತ್ತೆ. ಆದ್ದರಿಂದ 1.5 ಗಂಟೆ 2 ಗಂಟೆ ಒಳಗಡೆ ಆಗುತ್ತೆ ಇದು. ಇದು ಇಲ್ಲಿ ಪಫ್ ಹಾಕಿರೋದು ಗೊತ್ತೇ ಆಗಲ್ಲ ಪಫ್ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಡಿಸೈನ್ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.